ನಮಸ್ಕಾರ ರೀಪ್ಪ, ನಮ್ಮ ಉತ್ತರ ಕರ್ನಾಟಕ ಮಂದಿ. ನಾ ಇವತ್ತು ಹುಬ್ಬಳ್ಳಿ ಸಿದ್ದಾಳ ಮಠಕ್ಕೆ ಬಂದೆ ನೋಡ್ರಿ. ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿಗಳು 19ನೇ ಶತಮಾನದ ಮಹಾನ್ ಸಂತರು ಮತ್ತು ಅದ್ವೈತ ತತ್ವ ಪ್ರಬಂಧಕರು. ಸಿದ್ದಾರೂಢರು 1836ರಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಗುರುಶಾಂತಪ್ಪ ಮತ್ತು ತಾಯಿ ದೇವಮ್ಮ. ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಯತ್ತ ಒಲವು ಹೊಂದಿದ್ದ ಇವರು ಸತ್ಯದ ಹುಡುಕಾಟಕ್ಕಾಗಿ ಚಿಕ್ಕ ವಯಸ್ಸಿನಲ್ಲೇ ಮನೆ ತೊರೆದರು. ಶ್ರೀ ಸಿದ್ದಾರೂಢರು ಸಿರಿಸಂಗಿಯ ತ್ಯಾಗರಾಜ ಪರಂಪರೆಯ ಶ್ರೀ ಗಜದಂಡ ಶಿವಯೋಗಿಗಳನ್ನು ಗುರುಗಳಾಗಿ ಪಡೆದರು. ಗುರುಗಳ ಆಶ್ರಮದಲ್ಲಿ ಕಠಿಣ ತಪಸ್ಸು ಮತ್ತು ವೇದೋಪನಿಷತ್ತುಗಳ ಅಧ್ಯಯನ ಮಾಡಿದರು. ಗುರುಗಳ ಆಶೀರ್ವಾದದೊಂದಿಗೆ ಭಾರತಾದ್ಯಂತ ಸಂಚರಿಸಿ ಕಾಶಿ, ಬದರಿ ಸೇರಿದಂತೆ ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದರು, ಜ್ಞಾನವನ್ನು ಪರಿಸರಿಸಿದರು. 1870ರ ಅವಧಿಯಲ್ಲಿ ಇವರು ಹುಬ್ಬಳ್ಳಿಗೆ ಆಗಮಿಸಿದರು. ಅಲ್ಲಿನ ಹಳೆ ಹುಬ್ಬಳ್ಳಿಯ ಒಂದು ಸಣ್ಣ ಗುಡಿಸಲಿನಲ್ಲಿ ನೆಲೆಸಿ ಜನರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡಲಾರಂಭಿಸಿದರು. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ ಇವರು ಕಾಯಕವೇ ಕೈಲಾಸ ಮತ್ತು ಅದ್ವೈತ ತತ್ವಪದವನ್ನು ಬೋಧಿಸಿದರು. ಇವರ ಪ್ರಭಾವದಿಂದ ಹುಬ್ಬಳ್ಳಿ ಇಂದು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿದೆ. ಸಿದ್ದಾರೂಢರ ಜೀವನದಲ್ಲಿ ಅನೇಕ ಪವಾಡಗಳು ನಡೆದಿವೆ ಎಂದು ಭಕ್ತರು ನಂಬುತ್ತಾರೆ. ಹಸಿದವರಿಗೆ ಅನ್ನದಾನ, ನೊಂದವರಿಗೆ ಸಾಂತ್ವನ ನೀಡುವುದು ಗುರಿಯಾಗಿತ್ತು. ಇವರು ಎಂದಿಗೂ ಅಹಂಕಾರ ಪಡಲಿಲ್ಲ ಮತ್ತು ಎಲ್ಲರನ್ನೂ ಸಮನಾಗಿ ಕಂಡರು. ಬಾಲಗಂಗಾಧರ ತಿಲಕರು ಮತ್ತು ಮಹಾಗಾಂಧೀಜಿಯವರು ಕೂಡ ಇವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಎಂಬ ಉಲ್ಲೇಖವಿದೆ. ಶ್ರೀ ಸಿದ್ದಾರೂಢರು 1929ರ ಆಗಸ್ಟ್ 21ರಂದು ಹುಬ್ಬಳ್ಳಿಯಲ್ಲಿ ಸಮಾಧಿಸ್ಥರಾದರು. ಇಂದು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠವು ಲಕ್ಷಾಂತರ ಭಕ್ತರ ಆರಾಧ್ಯ ಕೇಂದ್ರವಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಒಂದು ದಿನ ಶ್ರೀ ಸಿದ್ದಾರೂಢರು ಅಜ್ಜನವರ ಜೀವನದಲ್ಲಿ ನಡೆದ ಅನೇಕ ಪವಾಡಗಳಲ್ಲಿ ನಂಜುಂಡಪ್ಪನಿಗೆ ದರ್ಶನ ನೀಡಿದ ಮತ್ತು ಸರ್ಪದ ವಿಷ ಇಳಿಸಿದ ಪ್ರಸಂಗ ಬಹಳ ಪ್ರಸಿದ್ಧವಾದದ್ದು. ವಿಷದ ಸರ್ಪ ಮತ್ತು ಸಿದ್ದಾರೂಢ ಕೃಪೆ. ಒಮ್ಮೆ ನಂಜುಂಡಪ್ಪ ಎಂಬ ಭಕ್ತರು ಸಿದ್ದಾರೂಢರ ದರ್ಶನಕ್ಕಾಗಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಭಯಂಕರವಾದ ವಿಷದ ಹಾವು ಅವರನ್ನು ಕಚ್ಚಿತು. ವಿಷವು ದೇಹದಾದ್ಯಂತ ಹರಡಿ ಅವರು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದರು. ಜನರು ಅವರನ್ನು ಸಿದ್ದಾರೂಢರ ಬಳಿಗೆ ಹೊತ್ತು ತಂದರು. ಆಗ ಅಜ್ಜರು ಶಾಂತವಾಗಿ ಸಿದ್ದಾತ್ಮನಿಗೆ ಸಾವು ಎಲ್ಲಿಯದು ಎಂದು ಹೇಳುತ್ತಾ ತಮ್ಮ ಕಮಂಡಲ ತೀರ್ಥವನ್ನು ರಕ್ಷಿಸಿ ಭಕ್ತನ ತಲೆಯ ಮೇಲೆ ಕೈಯಿಟ್ಟರು. ಕ್ಷಣಾರ್ಧದಲ್ಲಿ ನಂಜುಂಡಪ್ಪನ ದೇಹದಲ್ಲಿದ್ದ ವಿಷವೆಲ್ಲ ಇಳಿದು ಅವರು ಎದ್ದು ಕುಳಿತರು. ಇದು ಅಜ್ಜನವರ ಸಂಕಲ್ಪ ಶಕ್ತಿಗೆ ಸಾಕ್ಷ್ಯವಾಗಿದೆ. ಮತ್ತೊಂದು ಪ್ರಮುಖ ಘಟನೆ ಎಂದರೆ ಒಮ್ಮೆ ಹುಬ್ಬಳ್ಳಿ ಭಾಗದಲ್ಲಿ ಭೀಕರ ಬರಗಾಲ ಬಂದು ಜಾನುವಾರುಗಳು ನೀರಿಲ್ಲದೆ ತತ್ತರಿಸುತ್ತಿದ್ದವು. ಭಕ್ತರೆಲ್ಲರೂ ಅಜ್ಜನವರಲ್ಲಿ ಬಂದು ಮೊರೆಯಿಟ್ಟರು. ಸಿದ್ದಾರೂಢರು ಆಕಾಶದತ್ತ ನೋಡಿ ಮಂದಹಾಸ ಬೀರಿದರು. ಅಚ್ಚರಿಯೆಂಬಂತೆ ಮರುಕ್ಷಣವೇ ಗುಡುಗು ಸಹಿತ ಭಾರೀ ಮಳೆ ಸುರಿಯಲಾರಂಭಿಸಿತು. ಈ ಪವಾಡದಿಂದ ಜನರಲ್ಲಿ ಅವರ ಇಲ್ಲದ ಭಕ್ತಿ ಮತ್ತಷ್ಟು ಗಾಢವಾಯಿತು. ಸಿದ್ದಾರೂಢರು ಬಾಲ್ಯದಲ್ಲಿ ತಮ್ಮ ಗುರುಗಳಾದ ಗಜದಂಡ ಶಿವಯೋಗಿಗಳ ಬಳಿ ಇದ್ದಾಗ ಗುರುಗಳು ಇವರ ನಿಷ್ಠೆಯನ್ನು ಪರೀಕ್ಷಿಸಲು
ಸೌದೆಯನ್ನು ತಂದು ಅಡುಗೆ ಮಾಡಲು ಹೇಳಿದರು. ಸಿದ್ಧಾರೂಢರು ತಮ್ಮ ಇಂದಲೇ ಆ ಹಸಿ ಸೌದೆಯನ್ನು ಉರಿಸಿದರು ಎಂಬ ಕಥೆಯು ಜನನಿತ್ಯವಾಗಿ ಸಿದ್ಧಾರೂಢರ ಈ ಪವಾಡಗಳಲ್ಲಿ ಕೇವಲ ಪ್ರದರ್ಶನಕ್ಕಾಗಿರದೆ ಭಕ್ತರ ಸಂಕಷ್ಟವನ್ನು ದೂರ ಮಾಡುವ ಮತ್ತು ಅವರಲ್ಲಿ ದೈವತ್ವ. ಶ್ರೀ ಸಿದ್ಧಾರೂಢ ಮಠದ ಜಾತ್ರೆಯು ಉತ್ತರ ಕರ್ನಾಟಕ ಅತಿ ದೊಡ್ಡ ಅತ್ಯಂತ ವೈಭವದ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಜಾತ್ರೆ ಜರುಗುತ್ತದೆ. 2026 ಸಾಲಿನ ಜಾತ್ರೆಯ ಪ್ರಮುಖ ವಿಶೇಷಗಳು ಇವೆ. ಮಹಾರಥೋತ್ಸವ ಶಿವರಾತ್ರಿಯ ಮರುದಿನ ನಡೆಯುವ ಬೃಹತ್ ರಥೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆ. ಅಲಂಕೃತಗೊಂಡ ರಥವನ್ನು ಲಕ್ಷಾಂತರ ಭಕ್ತರು ಓಂ ನಮಃ ಶಿವಾಯ ಮತ್ತು ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಎಂಬ ಘೋಷಣೆಗಳೊಂದಿಗೆ ಇರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಗೊಂಡ ಏನು ಬೇಕಾಗಿರ್ಲಿ ನಿನಗೆ? ಹೌದಾ? ಗುಂಡನ್ ನೋಡ್ರಿಪ್ಪ.